ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ರಕ್ಷಿತಾ ಅವರು ಒಬ್ಬರಲ್ಲ ಒಬ್ಬರಿಂದ ಟಾರ್ಗೆಟ್ಗೆ ಒಳಗಾಗುತ್ತಲೇ ಬಂದವರು. ಅದರಲ್ಲೂ ಕೂಡ ಅಶ್ವಿನಿ ಯಾವ ರೀತಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಅನ್ನೋದು ನೀವೆಲ್ಲ ನೋಡ್ತಾನೆ ಇದ್ದೀರಾ. ಎದುರಿಂದ ಚೆನ್ನಾಗಿ ಮಾತನಾಡುವಂಥ ಅಶ್ವಿನಿ ಆಚೆ ತಿರುಗ್ತಾ ಇದ್ದಂತೆ ರಕ್ಷಿತಾ ವಿರುದ್ಧವಾಗಿ ಮಾತಾಡ್ತಾರೆ. ಅದೆಷ್ಟು ಬಾರಿ ಆಕೆಗೆ ಬುದ್ಧಿ ಹೇಳಿದ್ರೂ ಕೂಡ ತಿದ್ದಿಕೊಳ್ಳುವಂತಹ ಕೆಲಸವನ್ನ ಅಶ್ವಿನಿ ಮಾಡಲ್ಲ. ಕಿಚ್ಚನ ಪಂಚಾಯಿತಿಯಲ್ಲಿ ಈಗಾಗಲೇ ಅನೇಕ ಬಾರಿ ಅಶ್ವಿನಿ ಅವರಿಗೆ ಅವ್ರು ಮಾಡ್ತಾ ಇರುವಂಥ ತಪ್ಪಿನ ಬಗ್ಗೆ ಕಿಚ್ಚ ಸುದೀಪ್ ಅವರು ಬಿಡಿಸಿ ಬಿಡಿಸಿ ಹೇಳಿ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆದರೂ ಕೂಡ ಅಶ್ವಿನಿ ಅವರ ವರ್ತನೆಯಲ್ಲಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಎದುರಿಂದ ರಕ್ಷಿತಾ ಅವರ ಜೊತೆ ಚೆನ್ನಾಗಿ ಮಾತನಾಡುವ ಅಶ್ವಿನಿ ಆಚೆ ತಿರುಗ್ತಾ ಇದ್ದಂತೆ ಬೇರೆಯದ್ದೇ ವರ್ತನೆಯನ್ನ ತೋರಿಸ್ತಿದ್ದಾರೆ. ಎಲ್ಲೆಲ್ಲ ರಕ್ಷಿತಾ ಅವರಿಗೆ ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕೂಡ ಕಲ್ಲು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಅಶ್ವಿನಿ ಗೌಡ ಮಾಡ್ತಲೇ ಇದ್ದಾರೆ. ಅಶ್ವಿನಿ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ, ಹೊರಗಡೆ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಹಾಗಾಗಿ ಇಲ್ಲಿ ಆಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶಗಳು ಸಿಗಬಾರ್ದು. ಇಲ್ಲಿ ಆಕೆಯನ್ನ ನಾವೇ ಹೊರಗಡೆ ಕಳಿಸುವ ರೀತಿಯಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಯೋಚನೆ ಅನ್ಸುತ್ತೆ. ಅದೇ ರೀತಿಯಾದಂತಹ ವರ್ತನೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತಾನೆ ಇದ್ದಾರೆ. ಆರಂಭದಲ್ಲಿ ಕೆಚ್ಚ ವಿಚಾರದಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಕೊನೆಗೆ ಕಿಚ್ಚ ಸುದೀಪ್ ಅವರಿಂದ ಒಂದಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಆದರೂ ಕೂಡ ಮತ್ತೆ ಆ ಬುದ್ಧಿಯನ್ನ ಸರಿ ಮಾಡ್ಕೊಳ್ಳೋದಿಲ್ಲ. ಕನ್ನಡದ ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ರಕ್ಷಿತಾ ಮೇಲೆ ಮತ್ತೊಂದು ಸುಳ್ಳು ಆರೋಪ ಮಾಡಿ ಅದಕ್ಕೂ ಕೂಡ ಬೇಕಾದಷ್ಟು ಕ್ಲಾಸನ್ನು ತೆಗೆದುಕೊಳ್ತಾರೆ. ಇಷ್ಟೆಲ್ಲ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಬದಲಾಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೂ ಕೂಡ ಅವರ ವರ್ತನೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣೋದೇ ಇಲ್ಲ. ಇನ್ನು ಮೊನ್ನೆ ಹಾವು ಏಣಿ ಟಾಸ್ಕ್ ಕಿಚ್ಚ ಸುದೀಪ್ ಏನು ಕೊಟ್ಟಿದ್ರು ಲಾಸ್ಟ್ ವೀಕೆಂಡ್ನಲ್ಲಿ, ಆ ಸಂದರ್ಭದಲ್ಲಿ ನನ್ನ ಪಾಲಿಗೆ ಲ್ಯಾಡರ್ ಅಂದರೆ ಏಣಿ ರಕ್ಷಿತಾ, ಆಕೆಯಿಂದಾಗಿ ನಾನು ಸಾಕಷ್ಟು ಬದಲಾದೆ, ನನ್ನ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಆಕೆ ನನಗೆ ಸಹಕರಿಸಿದ್ಲು. ಹಾಗಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪಾಲಿಗೆ ಏಣಿ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅನ್ನೋ ಮಾತನ್ನು ಹೇಳ್ತಾರೆ. ಈ ಮಾತನ್ನ ಕೇಳಿದ ಸಾಕಷ್ಟು ಜನ, ಅಯ್ಯೋ ಅಶ್ವಿನಿ ಗೌಡ ಅಷ್ಟು ಬೇಗ ಬದಲಾದ್ರ, ತಪ್ಪಿನ ಅರಿವಾಯ್ತಾ, ಇನ್ಮೇಲೆ ರಕ್ಷಿತಾ ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರ ಜೊತೆ ಚೆನ್ನಾಗಿರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಡೇಸ್ ಎಪಿಸೋಡ್ಗಳನ್ನು ನೋಡ್ತಾ ಇದ್ದಂತೆ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ಅಶ್ವಿನಿ ಗೌಡ ಬದಲಾಗಿದ್ದಾರೆ ಅಂತ. ನಾಯಿ ಬಾಲ ಯಾವತ್ತಿದ್ರೂ ಕೂಡ ನೆಟ್ಟಗಾಗಲ್ಲ ಅನ್ನೋ ರೀತಿಯ ವರ್ತನೆಯನ್ನೇ ಅಶ್ವಿನಿ ಗೌಡ ತೋರಿಸ್ತಾನೆ ಇದ್ದಾರೆ. ಇನ್ನು ಅಶ್ವಿನಿ ಹಾಗೂ ಧ್ರುವಂತ್ ಅವರು ಪದೇ ಪದೇ ರಕ್ಷಿತಾ ಅವರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾನೆ ಇದ್ದಾರೆ. ಆಕೆ ಫೇಕ್, ಆಕೆ ಸ್ಯಾಡಿಸ್ಟ್, ಈ ರೀತಿಯಾದಂಥ ಸಂಭಾಷಣೆಗಳು ಇಬ್ಬರ ಮಧ್ಯೆ ಆಗಾಗ ನಡೀತಾನೆ ಇರುತ್ತೆ. ಇನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಬರೋಣ. ಅಶ್ವಿನಿ ಅವರ ತಂಡವನ್ನ ಸೇರ್ಕೊಂಡಿದ್ದಾರೆ ರಕ್ಷಿತಾ. ರಕ್ಷಿತಾ ಅವರು ಟಾಸ್ಕ್ ಆಡುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಆಡ್ತಾರೆ, ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಿಚ್ಚ ಸುದೀಪ್ ಅವರು ಕೂಡ ಈ ಬಗ್ಗೆ ಹೇಳಿದ್ರು, ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ದುರಾದೃಷ್ಟವಶಾತ್ ರಜತ್ ಅವರ ಟೀಮನ್ನು ರಕ್ಷಿತಾ ಸೇರೋದಕ್ಕಾಗಲಿಲ್ಲ. ಅವರನ್ನು ಅವರು ತಗೊಂಡಿಲ್ಲ ಅವರ ಟೀಮಿಗೆ. ಅಶ್ವಿನಿ ಗೌಡ ಟೀಮ್ನಲ್ಲಿ ಉಳಿದ್ರು. ಅಶ್ವಿನಿ ಗೌಡ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡ್ತಾರೆ ಅಂತ. ಆದರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದಕ್ಕೆ ಅವರಿಗೆ ಅವಕಾಶ ಕೊಡೋದಿಲ್ಲ. ಬದಲಿಗೆ ಸೂರಜ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಸೂರಜ್ ಬದಲಿಗೆ ಮಾಳು ಅವರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಮಾಳು ಅವರು ತನ್ನ ತಂಡಕ್ಕಾಗಿ ತಮ್ಮ ಕೂದಲನ್ನು ತೆಗೆಸ್ಕೊಳ್ತಾರೆ. ಅಂತಹ ವ್ಯಕ್ತಿಗೆ ಒಂದು ಕ್ಯಾಪ್ಟನ್ಸಿ ಆಟವನ್ನು ಆಡೋದಕ್ಕೆ ಅವಕಾಶವನ್ನು ಕೊಡ್ಬೋದಾಗಿತ್ತು. ಸೂರಜ್ ಅವರಿಗೆ ಈ ಹಿಂದೆ ಸಿಕ್ಕರೂ ಕೂಡ ಅವರು ಸದ್ಬಳಕೆ ಮಾಡ್ಕೊಂಡಿಲ್ಲ. ಆದರೆ ಇದೇ ಅವಕಾಶವನ್ನು ರಕ್ಷಿತಾ ಶೆಟ್ಟಿಗೆ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ರು. ಈ ಹಿಂದೆ ಕೊಟ್ಟಂತಹ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿಸಿದ್ದಾರೆ ರಕ್ಷಿತಾ ಶೆಟ್ಟಿ. ಆದರೆ ಅಂಥದ್ದೊಂದು ಮನಸ್ಸನ್ನು ಅಶ್ವಿನಿ ಗೌಡ ಮಾಡೋದಿಲ್ಲ. ಅಶ್ವಿನಿ ಗೌಡ ಅವರ ಮನಸ್ಥಿತಿಯವರೇ ಆ ಟೀಮ್ನಲ್ಲಿದ್ದರು. ಮುಖ್ಯವಾಗಿ ಧ್ರುವಂತಿದ್ರು, ಅವರಿಗೂ ಕೂಡ ರಕ್ಷಿತಾ ಅವರಿಗೆ ಚಾನ್ಸ್ ಕೊಡುವಂತಹ ಮನಸ್ಸು ಇರಲಿಲ್ಲ. ಇನ್ನು ಸ್ಪಂದನ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಅಶ್ವಿನಿ ಗೌಡ ಇದ್ದಿದ್ದು ಮಾಳು ಹಾಗೇನೆ ಸೂರಜ್ ನಮಗೆ ಬೇಕು ಅಂತ ಹೇಳ್ಕೊಳ್ತಾರೆ. ಮಾಳು ಏನು ಮಾತಾಡೋದಿಲ್ಲ. ಇನ್ನು ರಕ್ಷಿತಾ ಪರವಾಗಿ ಅಲ್ಲಿ ಧ್ವನಿ ಎತ್ತೋದಕ್ಕೆ ಯಾರೂ ಕೂಡ ಇಲ್ಲ. ಕೊನೆಗೆ ನೀವೆಲ್ಲ ಮೆಜಾರಿಟಿ ಏನು ಒಪಿನಿಯನ್ ಇದೆಯೋ ಅದಕ್ಕೆ ನಾನು ಒಪ್ಪಿಗೆಯನ್ನು ಕೊಡ್ತೀನಿ ಅಂತ ಹೇಳಿ ರಕ್ಷಿತಾ ಸುಮ್ಮನಾಗ್ತಾರೆ. ಆದರೆ
ರಕ್ಷಿತಾ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಇದ್ರೆ ಖಂಡಿತವಾಗ್ಲೂ ಅವರು ಕ್ಯಾಪ್ಟನ್ ಆಗ್ತಾ ಇದ್ರು. ಸಾಕಷ್ಟು ಜನರ ಆ ಬಯಕೆ ಕೂಡ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ರಕ್ಷಿತಾ ಅವರಿಗೆ, ಕಿಚ್ಚನ ಚಪ್ಪಾಳೆಯನ್ನ ಸಿಗ್ಬೇಕು ಅನ್ನೋ ಸಾಕಷ್ಟು ಹಾರೈಕೆಗಳು ಆರಂಭದಿಂದಲೂ ಕೂಡ ಕೇಳಿ ಬರ್ತಾನೆ ಇತ್ತು. ರಕ್ಷಿತಾ ಅವರಿಗೆ ಸಿಗ್ಬೇಕು, ಆಕೆ ವ್ಯಕ್ತಿತ್ವ ಅಂಥದ್ದು ಅಂತ. ಕೊನೆಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಒಂದು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಕ್ಯಾಪ್ಟನ್ ಆಗಬೇಕು, ಆಕೆ ಕ್ಯಾಪ್ಟನ್ ಆಗೋದನ್ನ ನೋಡಬೇಕು ಅನ್ನೋದು ಅವರ ಫಾಲೋವರ್ಸ್ಗಳ ಆಸೆ. ಆ ಆಸೆ ಯಾವಾಗ ಈಡೇರುತ್ತೆ ಅಂತ ಫಾಲೋವರ್ಸ್ ಕೂಡ ಕಾಯ್ತಾನೆ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಜನ ಇಂಥದ್ದೊಂದು ಅವಕಾಶ ರಕ್ಷಿತಾ ಅವರಿಗೆ ಸಿಗಲೇಬಾರ್ದು ಅನ್ನೋ ರೀತಿಯಲ್ಲಿ ನಿರಂತರವಾದಂಥ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ಬಾರಿ ಉತ್ತಮ ಪಡ್ಕೊಳ್ಳುವಂಥ ಅವಕಾಶ ರಕ್ಷಿತಾ ಅವ್ರಿಗಿರುತ್ತೆ. ಆದರೆ ಅನೇಕ ಬಾರಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ರಕ್ಷಿತಾ ಅವರಿಗೆ ಕೊಡಲೇಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ರಕ್ಷಿತೆಗೆ ಆಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ಕೂಡ ಕ್ಯಾಪ್ಟನ್ ಆಗುವಂಥ ಅವಕಾಶ ಇದ್ರೂ ಕೂಡ ಅಂಥದ್ದೊಂದು ಅವಕಾಶ ಸಿಗದ ಹಾಗೆ ಅಶ್ವಿನಿ ಮಾಡಿದ್ದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಬೇಜಾರು ಮೂಡಿಸಿದೆ. ಪ್ರತಿ ಬಾರಿ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವಕಾಶಗಳು ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸೊ ವೀಕ್ಷಕರೇ, ನಿಮ್ಗೆ ಏನ್ ಅನ್ಸ್ತು? ಕಮೆಂಟ್ ಮಾಡಿ.